ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮಸ್ತೇಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗರಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಪಂಚಾಂಗವನ್ನು ನೋಡೋಣ. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ. ಈ ದಿನ ಶುಕ್ರವಾರ ದ್ವಾದಶಿ ತಿಥಿ ಬಂದಿರುವಂಥದ್ದು. ಹಸ್ತ ನಕ್ಷತ್ರ ವಜ್ರಯೋಗ ಬಾಲವಕರಣವನ್ನು ಕೂಡ ನಾವು ಪಂಚಾಂಗದಲ್ಲಿ ನೋಡ್ಕೊಳ್ಬೋದು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ನೋಡಿದಾಗ ಬಹುನಿರೀಕ್ಷಿತ ದೂರದ ಪ್ರಯಾಣ ಪ್ರವಾಸದಲ್ಲಿ ಅನುಕೂಲ ಅಂತ ಹೇಳ್ತಾರೆ. ಮೇಷರಾಶಿಯವರಿಗೆ ದೂರದ ಪ್ರಯಾಣ ಅಥವಾ ದೂರದ ಪ್ರವಾಸದಲ್ಲಿ ಇವತ್ತು ಅನುಕೂಲ ಆಗುತ್ತೆ ನಿಮಗೆ. ನಾವು ಸಾಮಾನ್ಯವಾಗಿ ಕೆಲವ್ರಿಗೆ ಹೇಳ್ತಿದ್ವಿ ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು, ದೂರದ ಪ್ರಯಾಣ ಬೇಡ ಅಂತ. ಆದರೆ ಇವತ್ತು ಮೇಷರಾಶಿಯವರು ನಿಮ್ಗೆ ಪ್ರಯಾಣ ಇದ್ರೆ ಮಾಡ್ಕೊಳ್ಳಿ, ತುಂಬ ದೂರ ಆದರೂ ಪರವಾಗಿಲ್ಲ, ದೂರದ ಪ್ರಯಾಣದಲ್ಲಿ ನಿಮಗೆ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದೆ, ಅನುಕೂಲ ಅಂತ ಹೇಳುವಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಕೂಡ ನೋಡಿದಾಗ ಈ ದಿನ ಅನಗತ್ಯವಾದ ಸಂಶಯವೇ ನಿಮ್ಮ ಕಾರ್ಯಹಾನಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದೆ. ವೃಷಭ ರಾಶಿಯವರು ನೋಡಿ, ಯಾವುದೊಂದು ಕೆಲಸ ಕಾರ್ಯ ಆಗ್ಬೇಕಂತ ಎಲ್ಲವಕ್ಕೂ ಕೂಡ ನಾವು ಸಂಶಯ ಬೀಳ್ತಾ ಇದ್ರೆ ಆಗಲ್ಲ. ಹಾಗಾಗಿ ಬಿಟ್ಟು ಕೆಲಸ ಕಾರ್ಯಗಳು ಆಗುತ್ತೆ. ನೀವು ಮನಸ್ಸಿಟ್ಟು ಧೈರ್ಯ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿದ್ದೇನೆ. ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡಿಬಹುದು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಈ ದಿನ ಕೆಲಸದಲ್ಲಿ ಸುಮ್ಮನೆ ನಿರೀಕ್ಷೆ ಇಟ್ಟುಕೊಂಡು ಕೂರೋದಕ್ಕಿಂತ ಇತರ ಕಾರ್ಯಗಳಲ್ಲಿ ಮಗ್ನರಾಗುವುದು ಉತ್ತಮ. ಅಂದರೆ ಯಾವುದೋ ಒಂದು ಕೆಲಸ ಆಗುತ್ತೆ ಅಂತ ಕೂತ್ಕೊಂಡ್ರೆ ಆಗಲ್ಲ ಅಂತೆ ನೋಡಿ. ಮಿಥುನ ರಾಶಿಯವರು ಬೇರೆ ಕಡೆ ಗಮನ ಕೊಡಿ. ಯಾವುದೋ ಒಂದು ಅದೇ ಆಗಬೇಕು ಅಂತ ಚಿಂತೆ ಮಾಡೋದು ಬೇಡ. ಬೇರೆ ಕಡೆನೂ ಬೇರೆ ಬೇರೆ ಕೆಲಸಗಳು ಅವು ಕೂಡ ಪೆಂಡಿಂಗ್ ಇರುತ್ತೆ, ಅದರ ಕಡೆ ಗಮನವನ್ನು ಕೊಡಿ. ಎಲ್ಲ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ಪಡಿಬಹುದು ಈ ದಿನ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯವು ಪೂರ್ಣಗೊಳ್ಳುತ್ತೆ. ಒಳ್ಳೆ ದಿನ ಕಟಕ ರಾಶಿಯವರಿಗೆ. ಮನಸ್ಸಲ್ಲಿ ಏನು ನಿಮ್ಗೆ ಖುಷಿ ಆಗೋ ದಿನ ಇವತ್ತು. ಯಾಕಂದ್ರೆ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯ ಯಶಸ್ಸಾಗುತ್ತೆ. ಪೂರ್ಣಗೊಂಡಾಗ ಏನಾಗ್ಬಿಡುತ್ತೆ, ತುಂಬ ಮನಸ್ಸಿಗೆ ಉಲ್ಲಾಸ ಆಗುವಂಥದ್ದು ಈ ದಿನ ಇರುತ್ತೆ ಕಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ನೋಡಿದಾಗ ಸ್ನೇಹಿತರ ಮೂಲಕವೇ ಕೆಲಸಗಳು ಆಗುತ್ತೆ ನೋಡಿ. ಸಿಂಹರಾಶಿಯವರು ಸಹಪಾಠಿಗಳಿಂದ, ನಿಮ್ಮ ಸ್ನೇಹಿತರಿಂದ ಇವತ್ತು ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯದಲ್ಲಿ ಯಶಸ್ಸು ಪಡಿಬೋದು. ಅವರ ಮೂಲಕವಾಗಿ ನಿಮಗೆ ಯಶಸ್ಸನ್ನು ಸಿಗುವಂತಹ ನಿರೀಕ್ಷೆ ದಿನ ಸಿಂಹರಾಶಿಯವರು ಮಾಡಬಹುದು. ಕನ್ಯಾ ರಾಶಿಯವರಿಗೆ ನೋಡಿದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ದೊರಕುತ್ತೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಕೆಲವರು ತುಂಬ ಕಷ್ಟಪಡ್ತಾ ಇರ್ತಾರೆ, ಲಾಭ ಇಷ್ಟೇ ಇರುತ್ತೆ. ಆದರೆ ಇವತ್ತೇನು ಹಂಗಲ್ಲ, ನೀವೆಷ್ಟು ಕಷ್ಟಪಡ್ತೀರಾ ಅಷ್ಟು ಲಾಭಾಂಶ ಕೂಡ, ಅಷ್ಟು ನಿಮಗೆ ಅಭಿವೃದ್ಧಿ ಕೂಡ ಇವತ್ತು ನೋಡ್ಕೊಳ್ಬೋದು ಕನ್ಯಾ ರಾಶಿಯವರು. ಇನ್ನು ತುಲಾ ರಾಶಿಯವರಿಗೆ ನೋಡಿದಾಗ ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳು ಇತರರು ಸಹಾಯ ಕೂಡ ನೀಡ್ತಾರೆ ಅಂತ ಹೇಳ್ತಾ ಇದೆ ನೋಡಿ. ಇವತ್ತು ನೀವೇನಾದರೂ ಕೆಲಸ ಕಾರ್ಯ ಅಂದ್ಕೊಂಡ್ರೆ ಬೇರೆಯವರಿಂದನೂ ಕೂಡ ಸಹಾಯ ನಿರೀಕ್ಷೆ ಮಾಡ್ಬೋದು. ಕೆಲವೊಬ್ಬರಿಗೆ ಯಾರು ಸಹಾಯ ಮಾಡ್ತಾ ಇರಲ್ಲ, ಆದರೆ ಇವತ್ತು ನೋಡಿ ತುಲಾರಾಶಿಯವರಿಗೆ ನೀವೇನಾದರೂ ಮುನ್ನುಗ್ಗಿ ಕೆಲಸ ಕಾರ್ಯ ಮಾಡ್ಕೊಳ್ಳೋಕ್ಕೆ ಅಭಿವೃದ್ಧಿ ಆಗುತ್ತೆ, ಮತ್ತು ಬೇರೆಯವ್ರ ಸಹಾಯ ಕೂಡ ನಿಮಗೆ ಇದನ್ನು ತುಲಾರಾಶಿಯವರು ಪಡೆದುಕೊಳ್ಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ನಿಮ್ಮ ಮನೋಕಾಮನೆಗಳು ಬೇಗನೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿ ಯಾರೆಲ್ಲ ಇದ್ದೀರಾ, ನಿಮಗೆ ಸ್ವಲ್ಪ ಬೇಗ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತೆ. ಅಂದ್ಕೊಂಡಿರುವಂತಹ ಮಾನಸಿಕವಾಗಿ ತುಂಬ ದಿವಸದಿಂದ ಏನು ಕನಸು ಕಟ್ಕೊಂಡಿರ್ತೀರಾ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಇದನ್ನು ಪಡಿಬಹುದು ವೃಶ್ಚಿಕ ರಾಶಿಯವರು. ಇನ್ನು ಧನುಸ್ಸು ರಾಶಿಯವರಿಗೆ ಇದು ನೋಡಿದಾಗ ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ಯಾರೆಲ್ಲ ಧನುಸ್ಸು ರಾಶಿಗಳಿರ್ತೀರ, ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನದಾಗಿ ಗಮನವನ್ನು ಕೊಡಿ, ನಿಮ್ಗೆ ಅನುಕೂಲ ಆಗುತ್ತೆ ನೋಡಿ. ಆರೋಗ್ಯವನ್ನು ಸುಧಾರಣೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ. ಧನುಸ್ಸು ರಾಶಿಯವರಿಂದ ಸುಧಾರಣೆ ಆಗುತ್ತೆ. ಮನೆಯಲ್ಲಿ ಯಾರಾದರೂ ಹಿರಿಯರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಸ್ವಲ್ಪ ಅವ್ರ ಕಡೆ ಚಿಂತನೆ ಮಾಡಿ, ಅವ್ರ ಕಡೆ ನೋಡಿ, ಸ್ವಲ್ಪ ಅನುಕೂಲ ಆಗುತ್ತೆ ಧನುಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚು ಸಮಸ್ಯೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ ಸ್ವಲ್ಪ ನೋಡ್ಕೊಳ್ಳಿ. ರಾಜಕೀಯವಾಗಿ ಬೆಳಿಬೇಕು ಅಂದ್ಕೊಂಡಿರ್ತೀರಾ, ಸ್ವಲ್ಪ ಸಮಸ್ಯೆಗಳನ್ನ ಎದುರು ನೋಡಬೇಕಾಗುತ್ತೆ. ಇವತ್ತು ಸಮಸ್ಯೆಗಳು ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಜಾಗೃತೆಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ನೀವು ಕೆಲವು ಕಾಲದಿಂದ ತಟಸ್ಥಗೊಂಡಿದ್ದ ನಿಮ್ಮ ವ್ಯಾಪಾರ ಯೋಜನೆಗಳಿಗೆ ಇದನ್ನ ಚಾಲನೆ ಸಿಗುತ್ತಂತೆ ನೋಡಿ. ಯಾವುದೋ ಒಂದು ಕೆಲಸ ಕಾರ್ಯ ನಿಂತೋಗ್ಬಿಟ್ಟಿರುತ್ತಲ್ವ ಕುಂಭರಾಶಿಯವರದ್ದು. ಕೆಲವು ಹೇಳ್ತಾರೆ ಕುಂಭರಾಶಿಗಳು ಗುರುಗಳೇ ಶನಿ ಸಾಡೆ ಸಾತಿತ್ತು, ಅದಕ್ಕೆ ಕೆಲಸ ಕಾರ್ಯಗಳು ಆಗಿರಲ್ಲ ಅಂತ. ಶನಿ ಬಿಟ್ಟೋಗಿದ್ದಾನಲ್ವಾ, ಆ ತಟಸ್ಥಗೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಪೂರ್ಣಗೊಳ್ಳುತ್ತೆ. ಇನ್ಮೇಲೆ ಆ ಕೆಲಸ ಕಾರ್ಯಗಳ ಬಗ್ಗೆ ನೀವು ಚಿಂತನೆಯನ್ನು ಮಾಡಿ ಅನುಕೂಲ ಆಗುವಂಥದ್ದು ಕುಂಭರಾಶಿಯವರು. ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ನೀವು ಎಷ್ಟೇ ಬುದ್ಧಿಶಾಲಿ ಆದರೂ ಕೆಲಸದಲ್ಲಿ ಈ ದಿನ ಹೆಚ್ಚು ಸಮಸ್ಯೆಗಳು ನೋಡಿ. ಕೆಲವರು ದಿನ ಮಾಡ್ತಾ ಇರ್ತಾರೆ, ಅವ್ರ ಕೆಲಸ ಚೆನ್ನಾಗಿ ಗೊತ್ತಿರುತ್ತೆ ಆ ಕೆಲಸದ ಬೆಲೆ, ಆದರೆ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಇಷ್ಟೇ ನಿಮಗೆ ಕೆಲಸದ ಬಗ್ಗೆ ನಾಲೆಡ್ಜ್ ಇದ್ರೂ ಕೂಡ ಆ ಕೆಲಸದಲ್ಲಿ ಸಮಸ್ಯೆಗಳನ್ನ ಇದನ್ನು ಎದುರು ನೋಡಬೇಕಾಗುತ್ತೆ. ಹಾಗಾಗಿ ಇನ್ನೂ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಇದನ್ನು ಮಾಡ್ಕೊಳ್ಬೇಕು ಮೀನರಾಶಿಯವರು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.